ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು BPSC 106 ಕೋರ್ಸ್ ಅಂಡರ್ಸ್ಟ್ಯಾಂಡಿಂಗ್ ಪಬ್ಲಿಕ್ ಪಾಲಿಸಿನ ಬ್ಲಾಕ್ 1 ಯೂನಿಟ್ 4 ಮಾಡೆಲ್ಸ್ ಆಫ್ ಪಾಲಿಸಿ ಮೇಕಿಂಗ್ ಪಾರ್ಟ್ 2 ನಾವು ಇಂದು ಕಲಿಯುತ್ತಿದ್ದೇವೆ. ನಿನ್ನೆ ಪಾರ್ಟ್ 1 ಕಲಿತಿದ್ದೇವೆ. ಈ ದಿನ ಪಾರ್ಟ್ 2 ಕಲಿಯುತ್ತಿದ್ದೇವೆ. ಥಾಮಸ್ ಡೈ ವೈಚಾರಿಕತೆಯನ್ನು ದಕ್ಷತೆಯೊಂದಿಗೆ ಸಮೀಕರಿಸಿದ್ದಾರೆ. ಒಂದು ನೀತಿಯು ತರ್ಕಬದ್ಧವಾಗಿದ್ದು ಅದು ಸಾಧಿಸುವ ಮೌಲ್ಯಗಳು ಮತ್ತು ಅದು ತ್ಯಾಗ ಮಾಡುವ ಮೌಲ್ಯಗಳ ನಡುವಿನ ವ್ಯತ್ಯಾಸವು ಧನಾತ್ಮಕ ಮತ್ತು ಯಾವುದೇ ಇತರ ನೀತಿ ಪರ್ಯಾಯಗಳಿಗಿಂತ ಹೆಚ್ಚಾಗಿರುತ್ತದೆ. ವೈಚಾರಿಕತೆಯು ಸಾರ್ವಜನಿಕ ನೀತಿಯಿಂದ ತ್ಯಾಗ ಮಾಡಿದ ಅಥವಾ ಸಾಧಿಸಿದ ಎಲ್ಲ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಮೌಲ್ಯಗಳ ಲೆಕ್ಕಾಚಾರವನ್ನು ಒಳಗೊಂಡಿರುತ್ತದೆ ಎಂದು ಅವರು ಮತ್ತಷ್ಟು ಹೇಳಿದ್ದಾರೆ. ಆಧುನಿಕ ಸರ್ಕಾರಗಳು ತಮ್ಮ ಆಡಳಿತಾತ್ಮಕ ಸಂಸ್ಥೆಗಳು ಮತ್ತು ತಾಂತ್ರಿಕ ಹಾಗೂ ಪರಿಣಿತ ಸಂಸ್ಥೆಗಳು ಸಾರ್ವಜನಿಕ ನೀತಿಗಳ ಯೋಜನೆಗೆ ಅಗತ್ಯವಾದ ವಿಶ್ಲೇಷಣಾತ್ಮಕ ಸಾಮರ್ಥ್ಯಗಳನ್ನು ಒದಗಿಸುತ್ತದೆ ಎಂದು ಹೆಚ್ಚು ನಿರೀಕ್ಷಿಸುತ್ತವೆ. ಸರ್ಕಾರಕ್ಕೆ ನೇರವಾಗಿ ಅಥವಾ ಪರೋಕ್ಷವಾಗಿ ಸಂಬಂಧಿಸಿದ ಎಲ್ಲ ಸಂಸ್ಥೆಗಳು, NGOಗಳು, ಪಕ್ಷಗಳು, ಶಾಸಕಾಂಗಗಳು ಮತ್ತು ನಿರ್ದಿಷ್ಟವಾಗಿ ಕಾರ್ಯನಿರ್ವಾಹಕರಿಂದ ಸರ್ಕಾರದ ವಿಶ್ಲೇಷಣೆಯಲ್ಲಿ ವೈಚಾರಿಕತೆಯನ್ನು ಬಳಸಿಕೊಳ್ಳಲಾಗುತ್ತಿದೆ. ಇಲಾಖೆಗಳು ನಿರ್ದಿಷ್ಟ ಕಾರ್ಯಗಳು ಅಥವಾ ಗುರಿಗಳನ್ನು ನಿರ್ವಹಿಸಲು ಅಥವಾ ಸಾಧಿಸಲು ತಮ್ಮ ವಿಲೇವಾರಿಯಲ್ಲಿರುವ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವ ಪ್ರಯತ್ನ ಅವರ ತರ್ಕಬದ್ಧತೆ ಸೀಮಿತವಾಗಿರಬಹುದು ಎಂದು ಅವರು ಹೆಚ್ಚು ಅಥವಾ ಕಡಿಮೆ ಯಶಸ್ವಿಯಾಗಬಹುದು. ಅಭಾಗಲಬ್ಧತೆ ಸದರ್ಲ್ಯಾಂಡ್ಗೆ ಸಾರ್ವಜನಿಕ ಮತ್ತು ಖಾಸಗಿ ನಿರ್ಧಾರ ತೆಗೆದುಕೊಳ್ಳುವ ಪ್ರಮುಖ ಅಂಶವಾಗಿದೆ. ಹಾಗಾಗಿ ಅದರ ಫಲಿತಾಂಶವು ಉಂಟಾಗಬಹುದು. ಸಮಸ್ಯೆಗಳ ಸಂಕೀರ್ಣತೆಯನ್ನು ನಿಭಾಯಿಸಲು ಮಾನವ ಮೆದುಳಿನ ಸಾಮರ್ಥ್ಯದ ಮಿತಿಗಳು ತರ್ಕಬದ್ಧತೆಗಾಗಿ ಕಂಪ್ಯೂಟರ್ಗಳು ಸೇರಿದಂತೆ ಹೊಸ ಪರಿಕರಗಳನ್ನು ಬಳಸಲು ವಿಫಲವಾಗಿದೆ. ಆರಾಮದಾಯಕವಾದವುಗಳೊಂದಿಗೆ ಹೊಂದಿಕೊಳ್ಳಲು ವಾಸ್ತವವನ್ನು ವಿರೂಪಗೊಳಿಸುವುದು ಮತ್ತು ಕೊರತೆ ಜ್ಞಾನ ಮತ್ತು ಯೋಚಿಸುವ ಸಾಮರ್ಥ್ಯ ವಿಚಾರವಾದಿ ಮಾದರಿಯು ಸಾರ್ವಜನಿಕ ಸರಕುಗಳು ಮತ್ತು ಸೇವೆಗಳ ಸ್ವರೂಪ, ಔಪಚಾರಿಕ ನಿರ್ಧಾರ ರಚನೆಗಳ ನಡುವಿನ ಸಂಬಂಧಗಳು ಮತ್ತು ಕ್ರಿಯೆಗೆ ಮಾನವ ಒಲವು ಮತ್ತು ತಾಂತ್ರಿಕ ನಾವೀನ್ಯತೆಗಳ ವ್ಯಾಪಕ ಪರಿಣಾಮಗಳಿಗೆ ಸಂಬಂಧಿಸಿದೆ. Requirements and stages for rational analysis ಅಂದರೆ ತರ್ಕಬದ್ಧ ವಿಶ್ಲೇಷಣೆಗೆ ಅಗತ್ಯತೆಗಳು ಮತ್ತು ಹಂತಗಳು. ಥಾಮಸ್ ಡೈ ತರ್ಕಬದ್ಧ ನೀತಿಯನ್ನು ಆಯ್ಕೆ ಮಾಡುವಲ್ಲಿ ನೀತಿ ನಿರೂಪಕರಿಗೆ ಕೆಲವು ಅವಶ್ಯಕತೆಗಳನ್ನು ಸೂಚಿಸಿದ್ದಾರೆ. ಅವರ ದೃಷ್ಟಿಯಲ್ಲಿ ನೀತಿ ನಿರೂಪಕರು ಏನು ಮಾಡಬೇಕು ಎಂದರೆ ಎಲ್ಲ ಸಮಾಜದ ಮೌಲ್ಯ ಆದ್ಯತೆಗಳು ಮತ್ತು ಅವುಗಳ ಸಂಬಂಧಿತ ತೂಕಗಳನ್ನು ತಿಳಿದುಕೊಳ್ಳುವಂತಹದ್ದು. ಲಭ್ಯವಿರುವ ಎಲ್ಲ ನೀತಿ ಪರ್ಯಾಯಗಳನ್ನು ಅರ್ಥ ಮಾಡಿಕೊಳ್ಳುವುದು. ಪ್ರತಿ
ನೀತಿ ಪರ್ಯಾಯದಲ್ಲಿ ಎಲ್ಲ ಪರಿಣಾಮಗಳ ಜ್ಞಾನ ಇರುವಂತಹದ್ದು. ಪ್ರತಿ ಪಾಲಿಸಿ ಪರ್ಯಾಯಕ್ಕೆ ವೆಚ್ಚಗಳಿಗೆ ಪ್ರಯೋಜನಗಳ ಅನುಪಾತದ ಲೆಕ್ಕಾಚಾರ ಇಟ್ಟುಕೊಂಡಿರುವುದು ಮತ್ತು ಅತ್ಯಂತ ಪರಿಣಾಮಕಾರಿ ನೀತಿ ಪರ್ಯಾಯವನ್ನು ಆಯ್ಕೆ ಮಾಡುವುದು. ತರ್ಕಬದ್ಧ ನೀತಿ ರಚನೆಯು ಬಹಳ ಕಷ್ಟಕರವಾದ ವ್ಯಾಯಾಮವಾಗಿದೆ. ಇದಕ್ಕೆ ಪರ್ಯಾಯ ನೀತಿಗಳ ಪರಿಣಾಮಗಳನ್ನು ಮುಂಗಾಣುವ ಸಾಮರ್ಥ್ಯ ಮತ್ತು ವೆಚ್ಚಗಳ ಅನುಪಾತ ಮತ್ತು ಪ್ರಯೋಜನಗಳ ಅನುಪಾತವನ್ನು ಸರಿಯಾಗಿ ಲೆಕ್ಕಾಚಾರ ಮಾಡುವ ಬುದ್ಧಿವಂತಿಕೆಯ ಅಗತ್ಯವಿರುತ್ತದೆ. ಸೈಮನ್ ವಾದಿಸಿದಂತೆ ಆದರ್ಶ ನಿರ್ಧಾರವನ್ನು ತೆಗೆದುಕೊಳ್ಳುವ ಬದಲು ತರ್ಕಬದ್ಧ ನಿರ್ಧಾರ ಕೈಗೊಳ್ಳುವಲ್ಲಿ ನೀತಿ ನಿರೂಪಕರು ಅದನ್ನು ಮುರಿಯುತ್ತಾರೆ. ಸಮಸ್ಯೆಗಳ ಸಂಕೀರ್ಣತೆಯನ್ನು ಸಣ್ಣ ಮತ್ತು ಅರ್ಥವಾಗುವ ಭಾಗಗಳನ್ನಾಗಿ ನೀತಿ ರೂಪಿಸುವ ಮಾದರಿಗಳು ಉತ್ತಮ ಮತ್ತು ತೃಪ್ತಿಕರವಾದ ಒಂದು ಆಯ್ಕೆಯನ್ನು ಆರಿಸಿ ಮತ್ತು ಅನಗತ್ಯ ಅನಿಶ್ಚಿತತೆಯನ್ನು ತಪ್ಪಿಸಬೇಕಾಗುತ್ತದೆ. ಇದರ ಅರ್ಥ ವ್ಯಕ್ತಿಗಳು ತೀವ್ರವಾಗಿ ತರ್ಕಬದ್ಧರಾಗಿದ್ದರೂ ಅವರ ವೈಚಾರಿಕತೆಯು ಸೀಮಿತ ಅರಿವಿನ ಮತ್ತು ಭಾವನಾತ್ಮಕ ಸಾಮರ್ಥ್ಯಗಳಿಂದ ಸೀಮಿತವಾಗಿದೆ. ತರ್ಕಬದ್ಧ ಆಯ್ಕೆ ವಿಧಾನವನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ಸೈಮನ್ ಅವರ ವಿಧಾನವನ್ನು ಈಗ ಚರ್ಚಿಸಲಿದ್ದೇವೆ. ಆಯ್ದ ನೀತಿ ನಿರ್ಧಾರವನ್ನು ಒಮ್ಮೆ ಕಾರ್ಯಗತಗೊಳಿಸಿದ ನಂತರ ನಿರೀಕ್ಷೆಗಳು ಮತ್ತು ಅಂದಾಜುಗಳ ನಿಖರತೆಯನ್ನು ಕಂಡುಹಿಡಿಯಲು ತರ್ಕಬದ್ಧ ನೀತಿ ನಿರೂಪಕರು ಈ ಅನುಷ್ಠಾನವನ್ನು ವ್ಯವಸ್ಥಿತವಾಗಿ ಮೇಲ್ವಿಚಾರಣೆ ಮಾಡಬೇಕಾಗುತ್ತದೆ. ಅವರು ಅಗತ್ಯವಿದ್ದರೆ ಪಾಲಿಸಿಯಲ್ಲಿನ ಅಂತರವನ್ನು ಪೂರ್ಣಗೊಳಿಸುತ್ತಾರೆ ಅಥವಾ ಅದನ್ನು ಸಂಪೂರ್ಣವಾಗಿ ತ್ಯಜಿಸುತ್ತಾರೆ. ಇದನ್ನು ಪ್ರತಿಕ್ರಿಯೆ ಎಂದು ಕರೆಯಬಹುದು. ತರ್ಕಬದ್ಧ ನೀತಿ ರಚನೆಯ ಹಂತ ನಿರ್ಧಾರ ತೆಗೆದುಕೊಳ್ಳುವವರು ನೀತಿಯನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಹೊಂದಿಕೊಳ್ಳಲು ಪ್ರತಿಕ್ರಿಯೆಯನ್ನು ಬಳಸಿದರೆ ನೀತಿ ವ್ಯವಸ್ಥೆಯು ಸ್ವಯಂ ತಿದ್ದುಪಡಿ ಅಥವಾ ಸೈಬರ್ನೆಟಿಕ್ ಆಗುತ್ತದೆ. Assumptions of individuals as rational actors. ತರ್ಕಬದ್ಧ ಭಾಗಿಗಳಾಗಿ ವ್ಯಕ್ತಿಗಳ ಊಹೆಗಳು ನೀತಿ ಪ್ರಕ್ರಿಯೆಯಲ್ಲಿ ವ್ಯಕ್ತಿಗಳು ತರ್ಕಬದ್ಧರಾಗಿರುತ್ತಾರೆ ಎಂಬುದು ವೈಚಾರಿಕತೆಯ ಊಹೆಗಳಲ್ಲಿ ಒಂದಾಗಿದೆ.
ತರ್ಕಬದ್ಧ ವ್ಯಕ್ತಿಗಳನ್ನು ವಾದ್ಯಗಳನ್ನು ಬಾಯಿಸುವವರು ಎಂದು ನಿರೂಪಿಸಲಾಗಿದೆ. ಅವರು ಕ್ರಿಯೆಯ ಕೋರ್ಸ್ಗಳನ್ನು ಅನುಸರಿಸುತ್ತಾರೆ, ತಮ್ಮ ಸಲುವಾಗಿ ಅಲ್ಲ, ಆದರೆ ಅವರು ಸಾಮಾನ್ಯವಾಗಿ ಬಯಸಿದ ಖಾಸಗಿ ಗುರಿಗಳನ್ನು ಪಡೆದುಕೊಳ್ಳುತ್ತಾರೆ ಎಂಬ ಈ ಅರ್ಥದಲ್ಲಿ ತರ್ಕಬದ್ಧ ವ್ಯಕ್ತಿಗಳು ಕಾರ್ಯಸಾಧ್ಯವಾದ ಕ್ರಮ ಅಥವಾ ನೀತಿ ಆಯ್ಕೆಯನ್ನು ಆಯ್ಕೆ ಮಾಡುವುದರಲ್ಲಿ ಭಾಗವಹಿಸುವವರು. ಇದು ಹೆಚ್ಚಾಗಿ ತಮ್ಮ ಸ್ವಂತ ಉಪಯುಕ್ತತೆಯನ್ನು ಹೆಚ್ಚಿಸಲು ತರ್ಕಬದ್ಧತೆಯು ಲಭ್ಯವಿರುವ ನೀತಿ ಆಯ್ಕೆಗಳಿಗೆ ವೆಚ್ಚಗಳು ಮತ್ತು ಪ್ರಯೋಜನಗಳನ್ನು ಲೆಕ್ಕ ಹಾಕಲು ಮತ್ತು ತನ್ನದೇ ಆದ ಉಪಯುಕ್ತತೆಯನ್ನು ಅತ್ಯುತ್ತಮವಾಗಿ ಹೆಚ್ಚಿಸುವ ಕ್ರಿಯೆಯ ಕೋರ್ಸನ್ನು ಆಯ್ಕೆ ಮಾಡುವ ಪಾಲ್ಗೊಳ್ಳುವವರ ಸಾಮರ್ಥ್ಯದಿಂದ ಹೊರಹೊಮ್ಮುತ್ತದೆ. ನೀತಿ ಕ್ರಿಯೆಯಲ್ಲಿ ಭಾಗವಹಿಸುವವರು ಅಹಂಕಾರದ ಸ್ವಸಂಬಂಧಿತ ವಾದ್ಯ ಭಾಗವಹಿಸುವವರಂತೆ ನಿರ್ಮಿಸಲಾಗಿದೆ. ತಮ್ಮ ವೈಯಕ್ತಿಕ ಕಲ್ಯಾಣಕ್ಕಾಗಿ ಅಥವಾ ಅವರ ಹತ್ತಿರದ ಕುಟುಂಬದ ಕಲ್ಯಾಣಕ್ಕಾಗಿ ಪರಿಣಾಮಗಳ ಆಧಾರದ ಮೇಲೆ ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬುದನ್ನು ಆರಿಸಿಕೊಳ್ಳುವಂತಹದ್ದು. ಎರಡನೆಯದಾಗಿ, ತರ್ಕಬದ್ಧತೆಯ ಊಹೆಯು ಹಿಡಿದಿಟ್ಟುಕೊಳ್ಳಬೇಕಾದರೆ ವೈಯಕ್ತಿಕ ತರ್ಕಬದ್ಧದಲ್ಲಿ ಭಾಗವಹಿಸುವವರು ಆದ್ಯತೆಗಳನ್ನು ಹೊಂದಿರಬೇಕು. ಅದು ಶ್ರೇಯಾಂಕಿತಾದೇಶ ಮತ್ತು ಸ್ಥಿರವಾಗಿರುತ್ತದೆ. ಅವುಗಳು ಕಾಲಾನಂತರದಲ್ಲಿ ಸಂಕ್ರಮಣ ಮತ್ತು ಸ್ಥಿರವಾಗಿರುತ್ತದೆ. ಇದರ ಅರ್ಥ ವ್ಯಕ್ತಿಗಳು ಆದ್ಯತೆಗಳ ಶ್ರೇಣಿಯನ್ನು ಮತ್ತು ಆದ್ಯತೆಗಳ ನಿರ್ದಿಷ್ಟ ಸ್ಥಿರತೆಯನ್ನು ಸ್ಥಾಪಿಸಲು ಸಮರ್ಥರಾಗಿದ್ದಾರೆ ಎಂದು ಅರಿತುಕೊಳ್ಳಬೇಕಾಗುತ್ತದೆ. ಕಾಲಾನಂತರದಲ್ಲಿ ಎರಡು ಸ್ಥಿರವಾಗಿರುತ್ತವೆ. ಪ್ರಿಮಿಸಿಸ್ ಆಫ್ ಮೆಥಡಾಲಜಿಕಲ್ ಇಂಡಿವಿಜುವಲಿಸಮ್ ಅಂದರೆ ಕ್ರಮಶಾಸ್ತ್ರೀಯ ವ್ಯಕ್ತಿವಾದ ಆವರಣ. ತರ್ಕಬದ್ಧ ಆಯ್ಕೆಯು ಸಾಮಾಜಿಕ ರಚನೆಗಳನ್ನು ರೂಪಿಸುವ ವೈಯಕ್ತಿಕ ಪಾಲುದಾರರ ಕ್ರಿಯೆಗಳ ಮೇಲೆ ನೀತಿ ಫಲಿತಾಂಶಗಳ ವಿವರಣೆಯನ್ನು ನಿರ್ಮಿಸುತ್ತದೆ. ಈ ರಚನೆಗಳನ್ನು ವೈಯಕ್ತಿಕ ಪಾಲುದಾರರ ಉದ್ದೇಶಪೂರ್ವಕ ನಡವಳಿಕೆಯ ಮೂಲಕ ಪರಿಕಲ್ಪನೆ ಮಾಡಲಾಗುತ್ತದೆ. ರಚನೆಗಳು ಸಂಸ್ಥೆಗಳನ್ನು ಹುಟ್ಟುಹಾಕುತ್ತವೆ. ಅದು ವ್ಯಕ್ತಿಗಳು ಬಳಸುವ ವಾದ್ಯದ ಉತ್ಪನ್ನಗಳಾಗುತ್ತದೆ. ತಮ್ಮ ಉಪಯುಕ್ತತೆಗಳನ್ನು ಗರಿಷ್ಠಗೊಳಿಸಲು ಅವರು ಇದೆಲ್ಲವನ್ನು ಮಾಡುತ್ತಾರೆ. ಅಂತೆಯೇ ತರ್ಕಬದ್ಧ ಆಯ್ಕೆಯು ಸಾಂದರ್ಭಿಕ ಕಾರ್ಯವಿಧಾನಗಳ ಉತ್ಪಾದನೆಯ ಮೇಲೆ ಒತ್ತು ನೀಡುತ್ತದೆ. ರಚನಾತ್ಮಕ ಮತ್ತು ಕ್ರಿಯಾತ್ಮಕ ವಿವರಣೆಗಳಲ್ಲಿ ಕಡಿಮೆಯಾಗಿದೆ. ಡಿಡಕ್ಟಿವ್ ರೀಸನಿಂಗ್ ಅಂದರೆ ಅನುಮಾನಾತ್ಮಕ ತಾರ್ಕಿಕ ನೀತಿ ವಿಶ್ಲೇಷಣೆಯ ಹೆಚ್ಚಿನ ವಿಧಾನಗಳು
ಜನರು ನಿಜವಾಗಿ ಏನು ಮಾಡುತ್ತಾರೆ ಎಂಬುದರ ವ್ಯವಸ್ಥಿತ ಅವಲೋಕನಗಳಿಂದ ರಾಜಕೀಯ ನಡವಳಿಕೆಯ ಬಗ್ಗೆ ಸಾಮಾನ್ಯೀಕರಿಸಿದ ಪ್ರತಿಪಾದನೆಗಳನ್ನು ಸರಳವಾಗಿ ಪ್ರೇರೇಪಿಸುತ್ತದೆ ಎಂದು ವಾದಿಸಲಾಗಿದೆ. ಅದು ಜಗತ್ತು ಹೇಗಿದೆ ಎಂದು ಹೆಚ್ಚು ಕಡಿಮೆ ಹೇಳುತ್ತದೆ. ತರ್ಕಬದ್ಧ ಆಯ್ಕೆಯ ಕಥೆಗಳಿನ ಅನುಮಾನಾತ್ಮಕ ತಾರ್ಕಿಕತೆಯ ಮೌಲ್ಯವು ರಾಜಕೀಯ ಫಲಿತಾಂಶಗಳ ವಿವರಣೆಯು ಪ್ರೇರಣೆಯಿಂದ ಹುಟ್ಟಿಕೊಂಡಿದೆ ಎಂಬ ಅಂಶದಲ್ಲಿದೆ. ವ್ಯಕ್ತಿಯ ಮತ್ತೊಂದು ಕ್ಷೇತ್ರದಲ್ಲಿ ಊಹೆಗಳನ್ನು ವ್ಯಾಖ್ಯಾನಿಸಲಾಗಿದೆ. ಒಟ್ಟಾರೆಯಾಗಿ ತರ್ಕಬದ್ಧ ಆಯ್ಕೆಯ ಸಿದ್ಧಾಂತದ ಮುಖ್ಯ ವಾಹಿನಿಯ ಬಿಲ್ಡಿಂಗ್ ಬಾಕ್ಸ್ ಶಾರ್ಟ್ಕಟ್ ಅನ್ನು ನೀಡುತ್ತದೆ. ಇದು ರಾಜಕೀಯದ ನೈಸರ್ಗಿಕ ವಿಜ್ಞಾನವನ್ನು ಸಾಧ್ಯವಾಗಿಸುತ್ತದೆ. ಉದಾಹರಣೆಗೆ, ಕಡಿತ, ಪರೀಕ್ಷಿಸಬಹುದಾದ ಮತ್ತು ಊಹಿಸಬಹುದಾದ ಊಹೆಗಳ ಪ್ರಕ್ರಿಯೆಯ ಮೂಲಕ ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ವೈಯಕ್ತಿಕ ಪ್ರೇರಣೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆ ಎರಡರ ಸಂಕೀರ್ಣತೆಯನ್ನು ಸಾರ್ವಜನಿಕ ನೀತಿಯ ಸಾರ್ವತ್ರಿಕ ವಿವರಣೆಯ ಅನ್ವೇಷಣೆಯಲ್ಲಿ ತರ್ಕಬದ್ಧ ಆಯ್ಕೆಯ ಕಥೆಗಳಿಂದ ಅಗತ್ಯವಾಗಿ ಸಜ್ಜುಗೊಳಿಸಲಾಗುತ್ತದೆ. ಲಿಮಿಟೇಷನ್ಸ್ ಆಫ್ ರ್ಯಾಷನಲ್ ಚಾಯ್ಸ್ ಅಂದರೆ ತರ್ಕಬದ್ಧ ಆಯ್ಕೆಯ ಮಿತಿಗಳು. ಸಂಪೂರ್ಣವಾಗಿ ಅಮೂರ್ತ ಪರಿಭಾಷೆಯಲ್ಲಿ ಪರಿಗಣಿಸುವಾಗ ಕೆಲವರು ನೀತಿ ನಿರೂಪಣೆಯಲ್ಲಿ ವೈಚಾರಿಕತೆಯ ಅಗತ್ಯವನ್ನು ನಿರಾಕರಿಸುತ್ತಾರೆ. ಆದರೂ ಪ್ರಾಯೋಗಿಕವಾಗಿ ವೈಚಾರಿಕತೆಯ ಮಟ್ಟವನ್ನು ಅರಿತುಕೊಳ್ಳಲು ಹಲವು ಅಡೆತಡೆಗಳಿವೆ. ಸಾರ್ವಜನಿಕ ನೀತಿಯಲ್ಲಿ ವೈಚಾರಿಕತೆಯ ವಿಶ್ಲೇಷಣೆಯು ಕಷ್ಟಕರವಾದ ವ್ಯಾಯಾಮವೆನಿಸಿದೆ. ತರ್ಕಬದ್ಧವಾದ ನೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಕೆಲವು ನಿರ್ಬಂಧಗಳನ್ನು ಕೆಳಗೆ ಸಂಕ್ಷಿಪ್ತವಾಗಿ ಚರ್ಚಿಸಲಾಗಿದೆ. ಮೊದಲನೆಯದು ಡಿಫಿಕಲ್ಟಿ ಇನ್ ಸ್ಪೆಸಿಫಿಕೇಶನ್ ಆಫ್ ಗೋಲ್ಸ್. ಗುರಿಗಳ ನಿರ್ದಿಷ್ಟತೆಯಲ್ಲಿ ತೊಂದರೆ. ಮೊದಲನೆಯದಾಗಿ, ಶುದ್ಧ ತರ್ಕಬದ್ಧತೆಗೆ ಅಗತ್ಯವಿರುವ ಉದ್ದೇಶಗಳ ಸ್ಪಷ್ಟವಾದ ವಿವರಣೆಯು ರಾಜಕೀಯದಲ್ಲಿ ತುಂಬ ಕಷ್ಟಕರವಾಗಿದೆ. ಅಲ್ಲಿ ಗುರಿಗಳನ್ನು ವಿವಿಧ ರಾಜಕೀಯ ರಚನೆಗಳ ಪರಸ್ಪರ ಕ್ರಿಯೆಯಿಂದ ನಿರ್ಧರಿಸಲಾಗುತ್ತದೆ. ಗುರಿ ಒಮ್ಮತದ ಸಮಸ್ಯೆ ಇದೆ. ತರ್ಕಬದ್ಧ ನೀತಿ ಹೊರಹೊಮ್ಮುತ್ತದೆ ಎಂಬ ನಿರೀಕ್ಷೆ ಚಿಕ್ಕದಾಗಿದೆ. ನೀತಿ ನಿರೂಪಕರು ತರ್ಕಬದ್ಧ ನೀತಿಯನ್ನು ಶಿಫಾರಸು ಮಾಡುವ ಹೊತ್ತಿಗೆ ಪ್ರಶ್ನೆಯಲ್ಲಿರುವ ಸಮಸ್ಯೆಯು ಎಷ್ಟು ಜಟಿಲವಾಗಿದೆ ಎಂದರೆ, ತರ್ಕಬದ್ಧ ಪ್ರಿಸ್ಕ್ರಿಪ್ಷನ್ಗಳು
ನಿರ್ಧಾರಗಳಾಗುತ್ತವೆ. ಅದು ಸಾಮಾಜಿಕ ಗುರಿಗಳ ಆಧಾರದ ಮೇಲೆ ಮಾಡಲಾಗುತ್ತದೆ. ಇದಲ್ಲದೆ ಒಂದಕ್ಕಿಂತ ಹೆಚ್ಚು ಆಡಳಿತಾತ್ಮಕ ಸಂಸ್ಥೆಗಳು ತೊಡಗಿಸಿಕೊಂಡಾಗ ಉದ್ದೇಶಗಳನ್ನು ವ್ಯಾಖ್ಯಾನಿಸುವುದು ಕಷ್ಟ ಮತ್ತು ಮುಂದುವರಿಸುವುದು ಇನ್ನೂ ಕಷ್ಟ. ಉದಾಹರಣೆಗೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಕಾರ್ಯಗಳ ಹಂಚಿಕೆಯು ಬಹುಶಃ ಖರ್ಚು ಮತ್ತು ನಿಯಂತ್ರಣದ ಸಮಸ್ಯೆಯನ್ನು ಉಂಟು ಮಾಡುತ್ತದೆ. ಡಿಫಿಕಲ್ಟಿ ಇನ್ ಸೆಕ್ಯೂರಿಂಗ್ ಆಪ್ಟಿಮೈಸೇಷನ್ ಅಂದರೆ ಆಶಾವಾದ ಭದ್ರಪಡಿಸುವಲ್ಲಿ ತೊಂದರೆ. ತರ್ಕಬದ್ಧ ನೀತಿಯು ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಆದರೆ ವಾಸ್ತವದಲ್ಲಿ ಅದು ಯಾವಾಗಲೂ ಹಾಗೆ ಮಾಡುವುದಿಲ್ಲ. ರಾಜಕೀಯದಲ್ಲಿ ಕೇವಲ ವೈಯಕ್ತಿಕ ಹಿತಾಸಕ್ತಿಗಳ ಮೊತ್ತಕ್ಕಿಂತ ಸಾರ್ವಜನಿಕ ಹಿತಾಸಕ್ತಿ ಹೆಚ್ಚು ಮುಖ್ಯವೆಂದು ಪರಿಗಣಿಸಲಾಗಿದೆ. ಬ್ಯಾರಿಯರ್ ಟು ರ್ಯಾಷನಲ್ ಡಿಸಿಷನ್ ಮೇಕಿಂಗ್, ತರ್ಕಬದ್ಧ ನಿರ್ಧಾರಕ್ಕೆ ಇರುವ ತಡೆಗಳು. ಈಗಾಗಲೇ ಹೇಳಿದಂತೆ, ನೀತಿ ನಿರೂಪಕರು ಸಾಮಾಜಿಕ ಗುರಿಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರೇರೇಪಿಸುವುದಿಲ್ಲ. ಬದಲಿಗೆ ಅಧಿಕಾರ, ಸ್ಥಾನಮಾನ ಮತ್ತು ಹಣದಂತಹ ತಮ್ಮದೇ ಆದ ಪ್ರತಿಫಲವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಾರೆ. ಎರಡನೆಯದಾಗಿ, ಸನ್ನಿಹಿತ ಶಾಸನಗಳ ಸಂಪೂರ್ಣ ವಿಶ್ಲೇಷಣೆಗೆ ಸಮಯವು ಚಿಕ್ಕದಾಗಿರಬಹುದು. ತುರ್ತು ಪರಿಸ್ಥಿತಿಯಲ್ಲಿ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ. ಆದರೆ ಎಚ್ಚರಿಕೆಯಿಂದ ವಿಶ್ಲೇಷಿಸಲು ಸಮಯ ತುಂಬ ಚಿಕ್ಕದಾಗಿದೆ. ದಿನನಿತ್ಯದ ನೀತಿ ನಿರೂಪಣೆಯಲ್ಲಿ ಸಂಭಾವ್ಯ ಸಮಸ್ಯೆಗಳ ಸಂಪೂರ್ಣ ಸಂಖ್ಯೆಯು ಯಾವುದೇ ಸಮಸ್ಯೆಯನ್ನು ಎಚ್ಚರಿಕೆಯಿಂದ ವಿಶ್ಲೇಷಿಸಲು ಲಭ್ಯವಿರುವ ಸಮಯವನ್ನು ಮಿತಿಗೊಳಿಸುತ್ತದೆ. ನಿರ್ಧಾರ ನಿರ್ಮಾಪಕರಿಗೆ ಎಲ್ಲ ನೀತಿ ಆಯ್ಕೆಗಳು ಮತ್ತು ಪರ್ಯಾಯಗಳನ್ನು ಅವುಗಳ ಫಲಿತಾಂಶಗಳ ಸಂಭವನೀಯತೆಗಳೊಂದಿಗೆ ಹೊಂದಿಸುವುದು ಬಹಳ ಕಷ್ಟವಾಗಿರುತ್ತದೆ. ಆಯ್ಕೆಗಳು ಸಹ ಸಾಮಾನ್ಯವಾಗಿ ಅನಿಯಂತ್ರಿತವಾಗಿರುತ್ತವೆ, ಏಕೆಂದರೆ ಪರಿಸರದ ಸಂದರ್ಭದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವವರ ಮಾಹಿತಿಯು ನೈಜ ಪರಿಸರಕ್ಕೆ ಉತ್ತಮವಾದ ಅಂದಾಜು ಆಗಿದೆ. ಡೈಲೆಮಾ ಆಫ್ ಪೊಲಿಟಿಕಲ್ ಫೀಸಿಬಿಲಿಟಿ, ರಾಜಕೀಯ ಕಾರ್ಯಸಾಧ್ಯತೆಯ ಸಂದಿಗ್ಧತೆ. ರಾಜಕಾರಣಿಗಳು ಸಾಮಾನ್ಯವಾಗಿ ಕಾರ್ಯಸಾಧ್ಯವಾದ ನೀತಿಯನ್ನು ಹುಡುಕುವ ಸಮಸ್ಯೆಯನ್ನು ಎದುರಿಸುತ್ತಾರೆ. ರಾಜಕೀಯ ಕಾರ್ಯಸಾಧ್ಯತೆಯ ಸಂದಿಗ್ಧತೆಯು ಸಾಧ್ಯವಿರುವ ಬಗ್ಗೆ ಸ್ವತಃ ಕಾಳಜಿ ವಹಿಸುತ್ತದೆ. ರಾಜಕೀಯ ಕಾರ್ಯಸಿದ್ಧತೆ ಎಂದರೆ ಎಷ್ಟೇ ತರ್ಕಬದ್ಧ ಮತ್ತು ಅಪೇಕ್ಷಣೀಯವಾಗಿದ್ದರೂ ಒಂದು ನೀತಿ ಆಯ್ಕೆಯನ್ನು ವಾಸ್ತವವಾಗಿ ರಾಜಕೀಯ ವ್ಯವಸ್ಥೆಯು ಅಳವಡಿಸಿಕೊಳ್ಳುವ ಮತ್ತು
ಕಾರ್ಯಗತಗೊಳಿಸುವ ಸಂಭವನೀಯತೆ ಎಂದರ್ಥ. ರಾಜಕೀಯ ಕಾರ್ಯಸಾಧ್ಯತೆಯ ಸಂದಿಗ್ಧತೆಯನ್ನು ರಾಜಕಾರಣಿಗಳು ಆಗಾಗ್ಗೆ ತಪ್ಪಿಸುವ ಮೂಲಕ ಪರಿಹರಿಸುತ್ತಾರೆ. ಸಂಘರ್ಷದ ನೀತಿ ರಚನೆಯ ಮಾದರಿಗಳು, ವಿಭಿನ್ನ ನೀತಿ ಪರ್ಯಾಯಗಳ ಪರಿಣಾಮಗಳ ಬಗ್ಗೆ ಅನಿಶ್ಚಿತತೆಯು ಹಿಂದಿನ ನೀತಿಗಳಿಗೆ ಅಂಟಿಕೊಳ್ಳುವಂತೆ ರಾಜಕಾರಣಿಗಳನ್ನು ಅದು ಒತ್ತಾಯಿಸಬಹುದು. ಚುನಾಯಿತ ಅಧಿಕಾರಿಗಳು ವೈಚಾರಿಕತೆಯ ವೆಚ್ಚದಲ್ಲಿ ತಮ್ಮ ಚುನಾವಣೆಯ ಅವಕಾಶವನ್ನು ತ್ಯಾಗ ಮಾಡಲು ಬಯಸುವುದಿಲ್ಲ. ವಿಶೇಷವಾಗಿ ಜನರ ಧ್ವನಿಯನ್ನು ಗೌರವಿಸುವುದು. ಇದಲ್ಲದೆ ಸಾರ್ವಜನಿಕ ನೀತಿಯ ವಿನ್ಯಾಸವು ಹಿಂದಿನ ನಿರ್ಧಾರಗಳು ಮತ್ತು ನೀತಿಗಳಿಂದ ಹೆಚ್ಚು ಪ್ರಭಾವಿತವಾಗಿರುತ್ತವೆ. ನಿರ್ಧಾರಗಳನ್ನು ಮುಂದೂಡುವುದು, ಆಯೋಗಗಳ ನೇಮಕಾತಿ ಮತ್ತು ಗುಂಪು ಅಧ್ಯಯನಗಳನ್ನು ಸ್ಥಾಪಿಸುವುದು ಸಂಘರ್ಷಗಳ ಸಾಧ್ಯತೆಯನ್ನು ಕಡಿಮೆ ಮಾಡುವ ಸಾಮಾನ್ಯ ವಿಧಾನಗಳಾಗಿವೆ. Difficulty in comparing conflicting benefits and costs ಅಂದರೆ ಸಂಘರ್ಷದ ಪ್ರಯೋಜನಗಳು ಮತ್ತು ವೆಚ್ಚಗಳನ್ನು ಹೋಲಿಸುವಲ್ಲಿ ತೊಂದರೆ. ಅನೇಕ ವೈವಿಧ್ಯಮಯ ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಮೌಲ್ಯಗಳು ಅಪಾಯದಲ್ಲಿರುವಾಗ ನೀತಿ ನಿರೂಪಕರಿಗೆ ವೆಚ್ಚ ಲಾಭದ ಅನುಪಾತಗಳನ್ನು ನಿಖರವಾಗಿ ಲೆಕ್ಕಾಚಾರ ಮಾಡುವುದು ಕಷ್ಟವಾಗಿರುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯನ್ನು ಆರೋಗ್ಯಕ್ಕೆ ಮರುಸ್ಥಾಪಿಸಲು ಎಷ್ಟು ಖರ್ಚು ಮಾಡಲಾಗಿದೆ ಎಂಬುದನ್ನು ನಿರ್ಧರಿಸಲು ಸಾಧ್ಯವಿರುವುದಿಲ್ಲ. ಆಸ್ಪತ್ರೆಯು ನೋವು ಮತ್ತು ಅಂಗವೈಕಲ್ಯವನ್ನು ಕಡಿಮೆ ಮಾಡುವ ಸಾಮಾಜಿಕ ಉದ್ದೇಶಗಳಿಗೆ ಕೊಡುಗೆ ನೀಡುತ್ತದೆ. ಇವುಗಳ ಹೊರತಾಗಿ ನೀತಿ ನಿರೂಪಕರು ವೈಯಕ್ತಿಕ ಅಗತ್ಯಗಳು, ಪ್ರತಿಬಂಧಗಳು ಮತ್ತು ಅಸಮರ್ಪಕತೆಗಳನ್ನು ಹೊಂದಿದ್ದಾರೆ. ಇದು ತರ್ಕಬದ್ಧ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವರನ್ನು ಅಸಮರ್ಥರನ್ನಾಗಿ ಮಾಡುತ್ತದೆ. ಬ್ಯೂರೋಕ್ರೆಟಿಕ್ ಪ್ರಾಬ್ಲಮ್ಸ್, ಅಧಿಕಾರಶಾಹಿ ಸಮಸ್ಯೆಗಳು. ತರ್ಕಬದ್ಧ ನೀತಿ ರಚನೆಗೆ ಮತ್ತೊಂದು ಅಡಚಣೆ ಎಂದರೆ ಅಧಿಕಾರಶಾಹಿಗಳು ಕಾರ್ಯನಿರ್ವಹಿಸುವ ಪರಿಸರ. ಡೈ ಗಮನಿಸಿದಂತೆ ದೊಡ್ಡ ಅಧಿಕಾರಶಾಹಿಗಳಲ್ಲಿನ ನೀತಿ ನಿರೂಪಣೆಯ ವಿಭಜಿತ ಸ್ವಭಾವವು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಸಂಘಟಿಸಲು ಕಷ್ಟಕರವಾಗಿಸುತ್ತದೆ. ಆದ್ದರಿಂದ ನಿರ್ಧಾರದ ಹಂತದಲ್ಲಿ ಎಲ್ಲ ವಿವಿಧ ತಜ್ಞರ ಇನ್ಪುಟ್ ಅನ್ನು ತರಲಾಗುತ್ತದೆ. ಅಧಿಕಾರದ ವಿಘಟನೆ, ತೃಪ್ತಿಕರ ಗುರಿಗಳು, ಸಂಘರ್ಷದ ಮೌಲ್ಯಗಳು, ಸೀಮಿತ ತಂತ್ರಜ್ಞಾನ, ಸಂಭವನೀಯ ನೀತಿ ಪರ್ಯಾಯಗಳ ಬಗ್ಗೆ ಅನಿಶ್ಚಿತತೆ ಮತ್ತು ಅದರ ಪರಿಣಾಮಗಳು
ಮತ್ತು ಇತರ ಅಂಶಗಳು ತರ್ಕಬದ್ಧ ನೀತಿಗಳನ್ನು ಮಾಡುವ ಅಧಿಕಾರಶಾಹಿಗಳು ಮತ್ತು ಇತರ ಸಾರ್ವಜನಿಕ ಸಂಸ್ಥೆಗಳ ಸಾಮರ್ಥ್ಯವನ್ನು ಮಿತಿಗೊಳಿಸುತ್ತವೆ. ಹರ್ಬರ್ಟ್ ಸೈಮನ್ ತರ್ಕಬದ್ಧ ನೀತಿ ವಿಧಾನದ ಅಭಿವೃದ್ಧಿಗೆ ಪ್ರಮುಖ ಕೊಡುಗೆದಾರರಾಗಿ ನಿಂತಿದ್ದಾರೆ. ಅವರ ಕೆಲಸದ ಆಡಳಿತಾತ್ಮಕ ನಡವಳಿಕೆಯು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವೈಚಾರಿಕತೆಯ ವಿಶ್ಲೇಷಣೆಗೆ ಕೇಂದ್ರವಾಗಿದೆ. ಮಾನವ ನಿರ್ಧಾರ ತೆಗೆದುಕೊಳ್ಳುವ ಅವರ ಕಾಳಜಿಯು ವೈಚಾರಿಕತೆಯ ಕಲ್ಪನೆಯ ಮೇಲೆ ಕೇಂದ್ರೀಕೃತವಾಗಿದೆ. ಅದು ಸೀಮಿತವಾಗಿದೆ, ಆದರೆ ಅಭಾಗಲಬ್ಧವಲ್ಲದ ಸೀಮಿತ ವೈಚಾರಿಕತೆ. ಆದ್ದರಿಂದ ಸೈಮನ್ ಹೇಳುವ ಲೆಕ್ಕಾಚಾರದಲ್ಲಿ ನಾವು ಅದರ ಉಪಪ್ರಜ್ಞೆ ಆಯಾಮಕ್ಕೆ ಬದಲಾಗಿ ನಿರ್ಧಾರ ಮಾಡುವಿಕೆಯ ವರ್ತನೆಯ ಅಭಿವ್ಯಕ್ತಿಗಳು ಮತ್ತು ಅದರ ಅರಿವಿನ ಮಿತಿಗಳಿಗೆ ನಮ್ಮ ಗಮನವನ್ನು ನಿರ್ದೇಶಿಸಬೇಕು ಎಂದು ಗಮನಿಸಿದ್ದಾರೆ. ಸೈಮನ್ ಸಂಸ್ಥೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯ 4 ಹಂತಗಳನ್ನು ಗುರುತಿಸಿದ್ದಾರೆ. ಅವುಗಳೆಂದರೆ ಗುಪ್ತಚರ ಚಟುವಟಿಕೆ, ಅಂದರೆ ನಿರ್ಧಾರಕ್ಕಾಗಿ ಕರೆ ಮಾಡುವ ಸಂದರ್ಭಗಳನ್ನು ಕಂಡುಹಿಡಿಯುವುದು. ವಿನ್ಯಾಸ ಚಟುವಟಿಕೆ, ಅಂದರೆ ಸಂಭವನೀಯ ಕ್ರಮಗಳನ್ನು ಗುರುತಿಸುವುದು, ಅಭಿವೃದ್ಧಿಪಡಿಸುವುದು ಮತ್ತು ವಿಶ್ಲೇಷಿಸುವುದು. ಮೂರನೆಯದು ಆಯ್ಕೆಯ ಚಟುವಟಿಕೆ, ಅಂದರೆ ಲಭ್ಯವಿರುವವರಿಂದ ನಿರ್ದಿಷ್ಟ ಕ್ರಮವನ್ನು ಆಯ್ಕೆ ಮಾಡುವುದು. ನಾಲ್ಕನೆಯದು ಚಟುವಟಿಕೆಯನ್ನು ಮೌಲ್ಯಮಾಪನ ಮಾಡುವುದು, ಅಂದರೆ ಹೋಲಿಸಲು ಹಿಂದಿನ ಆಯ್ಕೆಗಳನ್ನು ಮೌಲ್ಯಮಾಪನ ಮಾಡುವುದು. ಸಂಸ್ಥೆಯಲ್ಲಿ ಪ್ರೋಗ್ರಾಮ್ ಮಾಡಲಾದ ಮತ್ತು ಪ್ರೋಗ್ರಾಮ್ ಮಾಡದ ನಿರ್ಧಾರ ತೆಗೆದುಕೊಳ್ಳುವುದು. ಹಾಗೂ ಸೈಮನ್ ಅವರು ತಾಂತ್ರಿಕ ಮತ್ತು ರಾಜಕೀಯ ನಿರ್ಧಾರಗಳನ್ನು ಒಳಗೊಂಡಿರುವ ಒಂದು ಸಂಕೀರ್ಣವಾದ ವ್ಯಾಯಾಮವಾಗಿದೆ ಎಂದು ವಾದಿಸಿದ್ದಾರೆ. ಅನುಕ್ರಮದಲ್ಲಿ ಪ್ರತಿಯೊಂದು ಹಂತವು ಸಂಕೀರ್ಣವಾದ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಾಗಿರಬಹುದು. ವಿನ್ಯಾಸ ಹಂತವು ಹೊಸ ಗುಪ್ತಚರ ಚಟುವಟಿಕೆಗಳಿಗೆ ಕರೆ ನೀಡಬಹುದು. ಒಂದು ಹಂತದಲ್ಲಿ ಸಮಸ್ಯೆಗಳು ಇತರ ಹಂತಗಳಿಗೆ ಹಲವಾರು ಉಪ ಸಮಸ್ಯೆಗಳನ್ನು ಸಹ ಸೃಷ್ಟಿಸಬಹುದಾಗಿದೆ. ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯು ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಆದರೆ ನಿರ್ಧಾರವನ್ನು ಕೈಗೊಳ್ಳುವುದನ್ನು ಸಹ ಒಳಗೊಂಡಿದೆ. ಹೀಗಾಗಿ ಒಂದು ನೀತಿ ನಿರ್ಧಾರವನ್ನು ತೆಗೆದುಕೊಂಡ ನಂತರ ಅದನ್ನು ಕಾರ್ಯಗತಗೊಳಿಸಬೇಕಾದ ನಿರ್ವಹಣೆಯು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಒಳಗೊಂಡಿರುವ ಸಂಪೂರ್ಣ ಹೊಸ ಸಮಸ್ಯೆಗಳನ್ನು ಎದುರಿಸುತ್ತದೆ ಮತ್ತು ಈ ಪ್ರಕ್ರಿಯೆಯು ಮುಂದುವರಿಯುತ್ತದೆ.
ಸೈಮನ್ಸ್ ರಾಷನಾಲಿಟಿ ಮಾಡೆಲ್. ಸೈಮನ್ ಅವರ ವೈಚಾರಿಕತೆಯ ಮಾದರಿ. ಸೈಮನ್ ತರ್ಕಬದ್ಧ ಮಾದರಿಯನ್ನು ಸ್ವಲ್ಪ ಮಟ್ಟಿಗೆ ಟೀಕಿಸಿದ್ದಾರೆ. ಯಾವ ಆಧಾರದ ಮೇಲೆ ನಿರ್ವಾಹಕರು ತಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಎಂಬ ಪ್ರಶ್ನೆಯನ್ನು ಅವರು ಎತ್ತಿದ್ದಾರೆ. ಅವರು ಅರ್ಥಶಾಸ್ತ್ರ, ಆಟದ ಸಿದ್ಧಾಂತ ಮತ್ತು ಸಂಖ್ಯಾಶಾಸ್ತ್ರೀಯ ನಿರ್ಧಾರ ಮಾಡುವಿಕೆಯಲ್ಲಿನ ಆಯ್ಕೆಯ ಸಿದ್ಧಾಂತಗಳ ಆಧಾರವಾಗಿರುವ ಸಂಪೂರ್ಣ ವೈಚಾರಿಕತೆಯ ಊಹೆಗಳನ್ನು ವಿವಾದಿಸಿದ್ದಾರೆ. ಉದಾಹರಣೆಗೆ, ಅರ್ಥಶಾಸ್ತ್ರಜ್ಞರ ಶಾಸ್ತ್ರೀಯ ಸಿದ್ಧಾಂತವು ಅದರ ಆರ್ಥಿಕ ಮನುಷ್ಯ ಮಾದರಿಯೊಂದಿಗೆ ಸಂಪೂರ್ಣ ತರ್ಕಬದ್ಧತೆಯನ್ನು ಪಡೆದುಕೊಂಡಿದೆ. ನಿರ್ಧಾರ ತೆಗೆದುಕೊಳ್ಳುವ ವಿವಿಧ ಮಾದರಿಗಳನ್ನು ಅಧ್ಯಯನ ಮಾಡಿದ ನಂತರ ಮನುಷ್ಯ ಸೈಮನ್ ನಿರ್ಧಾರ ತೆಗೆದುಕೊಳ್ಳುವ ಮನುಷ್ಯನ ಹೊಸ ಮಾದರಿಯನ್ನು ಪ್ರಸ್ತಾಪಿಸಿದ್ದಾರೆ. ಅದನ್ನು ಅವರು ತೃಪ್ತಿಕರ ಮನುಷ್ಯ ಎಂದು ಉಲ್ಲೇಖಿಸುತ್ತಾರೆ. ಅಂದರೆ ನಿರ್ಧಾರ ತೆಗೆದುಕೊಳ್ಳುವವನು ತನ್ನ ಅರಿವಿನ ಮತ್ತು ವಿಶ್ಲೇಷಣಾತ್ಮಕ ಸಾಮರ್ಥ್ಯಗಳ ಮೇಲಿನ ಮಿತಿಗಳಿಂದಾಗಿ ಕೇವಲ ತೃಪ್ತಿಕರ ಅಥವಾ ಸಾಕಷ್ಟು ಪರ್ಯಾಯಗಳನ್ನು ಸ್ವೀಕರಿಸುತ್ತಾನೆ ಎಂದು. ಅವನ ಆಕಾಂಕ್ಷೆ ಮಟ್ಟಗಳಿಗೆ ಸಂಬಂಧಿಸಿದಂತೆ ಈ ಮಾದರಿಯ ಅಡಿಯಲ್ಲಿ ಗುರಿಗಳು ತೃಪ್ತಿಕರ ಮತ್ತು ಸಾಧಿಸಬಹುದಾದವು. ಸೈಮನ್ ಎಕಾನಮಿಕ್ ಮ್ಯಾನ್ ಮತ್ತು ಇತರ ಸಾಂಪ್ರದಾಯಿಕ ಸಿದ್ಧಾಂತಗಳ ಪರಿಕಲ್ಪನೆಯನ್ನು ತಿರಸ್ಕರಿಸಿದ್ದಾರೆ, ಏಕೆಂದರೆ ಅವುಗಳು 3 ಅವಾಸ್ತವಿಕ ಊಹೆಗಳ ಮೇಲೆ ಸ್ಥಾಪಿಸಲ್ಪಟ್ಟಿವೆ. ಅವುಗಳೆಂದರೆ ನಿರ್ಧಾರ ತೆಗೆದುಕೊಳ್ಳುವವನು ಸರ್ವಜ್ಞ, ಅಂದರೆ ಸಾಧ್ಯವಿರುವ ಎಲ್ಲ ಪರ್ಯಾಯಗಳು ಮತ್ತು ಅವುಗಳ ಭವಿಷ್ಯದ ಪರಿಣಾಮಗಳ ಬಗ್ಗೆ ಅವನಿಗೆ ಜ್ಞಾನವಿದೆ. ನಿರ್ಧಾರ ತೆಗೆದುಕೊಳ್ಳುವವರು ಅನಿಯಮಿತ ಕಂಪ್ಯೂಟೇಷನಲ್ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವ ವ್ಯಕ್ತಿಯಿಂದ ಸಾಧ್ಯವಿರುವ ಎಲ್ಲ ಪರಿಣಾಮಗಳನ್ನು ಕ್ರಮಬದ್ಧಗೊಳಿಸಬಹುದು. ಅರ್ಥಶಾಸ್ತ್ರಜ್ಞರು ಪ್ರಚಾರ ಮಾಡಿದ ಈ ಮಾದರಿಗಳು ನಿರ್ಧಾರ ತೆಗೆದುಕೊಳ್ಳುವ ವಾಸ್ತವತೆಯನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ನಿಜವಾಗಿಯೂ ಸಹಾಯ ಮಾಡುವುದಿಲ್ಲ ಎಂದು ಸೈಮನ್ ವಾದಿಸಿದ್ದಾರೆ. ಆರ್ಥಿಕ ಮಾದರಿಯು ನಡವಳಿಕೆಯನ್ನು ಸಾಕಷ್ಟು ಲೆಕ್ಕ ಹಾಕಲು ಸಾಧ್ಯವಿಲ್ಲ ಮತ್ತು ಪರಿಣಾಮವಾಗಿ ನಿರ್ಧಾರ ತೆಗೆದುಕೊಳ್ಳುವ ಫಲಿತಾಂಶಗಳನ್ನು ಪರಿಣಾಮಕಾರಿಯಾಗಿ ಊಹಿಸಲು ಸಾಧ್ಯವಿಲ್ಲ ಎಂದು ಅವರು ಸೂಚಿಸಿದ್ದಾರೆ.
ಇದಲ್ಲದೆ ತೃಪ್ತಿಪಡಿಸುವ ಮನುಷ್ಯನ ಮಾದರಿಯು ನಿರ್ಧಾರ ತೆಗೆದುಕೊಳ್ಳುವ ನಡವಳಿಕೆಯ ಉತ್ತಮ ವಿವರಣೆಯಾಗಿದೆ ಮತ್ತು ಆದ್ದರಿಂದ ಉತ್ತಮ ಭವಿಷ್ಯ ಸೂಚಕ ಶಕ್ತಿಯನ್ನು ಹೊಂದಿದೆ ಎಂದು ಅವರು ವಾದಿಸಿದ್ದಾರೆ. ಸೈಮನ್ರ ಆಡಳಿತ ವ್ಯಕ್ತಿಯ ಅಡಿಯಲ್ಲಿ ಗುರಿಗಳು ಸೂಕ್ತವಲ್ಲ, ಆದರೆ ಸ್ವೀಕಾರಾರ್ಹ. ಈ ಊಹೆಗಳನ್ನು ಆಧರಿಸಿದ ಯಾವುದೇ ಸಿದ್ಧಾಂತವು ಮೂಲಭೂತವಾಗಿ ತಪ್ಪು ಎಂದು ಸೈಮನ್ ಪ್ರತಿಪಾದಿಸಿದ್ದಾರೆ. ನಿಜವಾದ ಮಾನವ ವೈಚಾರಿಕತೆಯು ಸಂಪೂರ್ಣವಾಗಿ ತರ್ಕಬದ್ಧವಲ್ಲ ಅಥವಾ ಅಭಾಗಲಬ್ಧವಲ್ಲ ಎಂದು ಅವರು ಸಮರ್ಥಿಸುತ್ತಾರೆ. ಬದಲಿಗೆ ಇದು ಸೀಮಿತ ವೈಚಾರಿಕತೆ ಅಥವಾ ಸೀಮಿತ ವೈಚಾರಿಕತೆಯನ್ನು ಒಳಗೊಂಡಿರುತ್ತದೆ. ಈ ಸೀಮಿತ ವೈಚಾರಿಕತೆಯ ಪರಿಕಲ್ಪನೆಯಲ್ಲಿ ಸೈಮನ್ ಆಡಳಿತಾತ್ಮಕ ಮನುಷ್ಯನ ಮಾದರಿಯನ್ನು ಪ್ರಸ್ತಾಪಿಸುತ್ತಾರೆ. ಎಕನಾಮಿಕ್ ಮ್ಯಾನ್ ಗರಿಷ್ಠಗೊಳಿಸುವಾಗ, ಅಂದರೆ ಲಭ್ಯವಿರುವ ಕೋರ್ಸ್ಗಳಿಂದ ಉತ್ತಮ ಕೋರ್ಸನ್ನು ಆಯ್ಕೆ ಮಾಡಲಾಗುತ್ತದೆ. ಆಡಳಿತಾತ್ಮಕ ಮನುಷ್ಯನು ತೃಪ್ತಿಗೊಳಿಸುತ್ತಾನೆ. ತೃಪ್ತಿಕರವಾದ ಅಥವಾ ಸಾಕಷ್ಟು ಒಳ್ಳೆಯದು ಕ್ರಿಯೆಯ ಕೋರ್ಸ್ಗಳನ್ನಾಗಿ ನೋಡುತ್ತಾನೆ. ಇಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಅಥವಾ ರೂಪಿಸುವಲ್ಲಿ ತೃಪ್ತಿಪಡಿಸುವ ಮನುಷ್ಯ ಎಲ್ಲ ಸಂಭಾವ್ಯ ಪರ್ಯಾಯಗಳನ್ನು ಪರಿಶೀಲಿಸುವುದಿಲ್ಲ ಎಂದು ಉಲ್ಲೇಖಿಸಬಹುದಾಗಿದೆ. ಅವರು ನೈಜ ಪ್ರಪಂಚದ ಹೆಚ್ಚಿನ ಸಂಕೀರ್ಣ ಪರಸ್ಪರ ಸಂಬಂಧಗಳನ್ನು ನಿರ್ಲಕ್ಷಿಸುತ್ತಾರೆ ಮತ್ತು ತುಲನಾತ್ಮಕವಾಗಿ ಸರಳವಾದ ಹೆಬ್ಬೆರಳಿನ ನಿಯಮಗಳನ್ನು ಅನ್ವಯಿಸುವ ಮೂಲಕ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಎಂದು ಹೇಳಲಾಗಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ತೃಪ್ತಿಪಡಿಸುವ ಮನುಷ್ಯ ಸರಳೀಕರಿಸುತ್ತಾನೆ ಮತ್ತು ತೃಪ್ತಿಪಡಿಸುತ್ತಾನೆ, ಏಕೆಂದರೆ ಅವನು ಲಭ್ಯವಿರುವ ಮಾಹಿತಿ ಮತ್ತು ಅವನ ಸ್ವಂತ ಕಂಪ್ಯೂಟೇಷನಲ್ ಸಾಮರ್ಥ್ಯದ ಮೇಲಿನ ಮಿತಿಗಳಿಂದ ವಿಧಿಸಲಾದ ಮಿತಿಗಳೊಂದಿಗೆ ಸೀಮಿತ ವೈಚಾರಿಕತೆ ಪ್ರದೇಶದಲ್ಲಿ ಅವನು ಕಾರ್ಯನಿರ್ವಹಿಸುತ್ತಾನೆ. ವ್ಯಾವಹಾರಿಕ ಪರಿಭಾಷೆಯಲ್ಲಿ ತೃಪ್ತಿದಾಯಕ ವ್ಯಕ್ತಿ ನೀತಿ ರಚನೆಯ ಗರಿಷ್ಠ ಲಾಭ ಮಾದರಿಗಳನ್ನು ಹುಡುಕುವುದಿಲ್ಲ, ಆದರೆ ಸಾಕಷ್ಟು ಲಾಭ ಸೂಕ್ತ ಬೆಲೆ ಅಲ್ಲ, ಆದರೆ ನ್ಯಾಯಯುತ ಬೆಲೆಗಳು. ಅವರು ಹೆಚ್ಚು ಪ್ರಸ್ತುತವೆಂದು ಪರಿಗಣಿಸುವ ಕೆಲವು ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಅವರು ತಮ್ಮ ಆಯ್ಕೆಗಳನ್ನು ಮಾಡುತ್ತಾರೆ. ತರ್ಕಬದ್ಧತೆಯ ಈ ವಿಸ್ತೃತ ವ್ಯಾಖ್ಯಾನವು ಎಲ್ಲ ಮಾನವ ನಡವಳಿಕೆಯು ಒಂದು ತರ್ಕಬದ್ಧ ಘಟಕವನ್ನು ಹೊಂದಿದೆ ಎಂಬ ಅವರ ಹಕ್ಕು ಮತ್ತು ನಾವು ಎಂದೂ ಅವರ ಒತ್ತಾಯದೊಂದಿಗೆ ಸ್ಥಿರವಾಗಿರುತ್ತದೆ ಎಂದು
ನಂಬಬೇಕಾಗುತ್ತದೆ. ಮಾನವ ನಡವಳಿಕೆಯಲ್ಲಿ ವಿಶ್ಲೇಷಿಸುವಲ್ಲಿ ಮತ್ತು ನಿರ್ಣಯಿಸುವಲ್ಲಿ ಆರ್ಥಿಕ ತರ್ಕಬದ್ಧತೆಯ ಕಿರಿದಾದ ಮಿತಿಗಳನ್ನು ಮೀರಿ ನೋಡಬೇಕಾಗುತ್ತದೆ. ಪರಿಮಿತಿ ತರ್ಕಬದ್ಧತೆಯ ಪರಿಕಲ್ಪನೆಯನ್ನು ನೀಡಿದರೆ ನಿರ್ಧಾರ ತೆಗೆದುಕೊಳ್ಳುವವರು ಹೆಚ್ಚು ತೃಪ್ತಿಕರವಾದ ನಿರ್ಧಾರವನ್ನು ಆಯ್ಕೆ ಮಾಡುತ್ತಾರೆ. ವೈಚಾರಿಕತೆಯನ್ನು ವಿವರಿಸಲು ಅವನು ಅಭಿವೃದ್ಧಿಪಡಿಸುವ ಪರಿಕಲ್ಪನೆಯು ಸೀಮಿತವಾಗಿದೆ, ಆದರೆ ಅದು ತರ್ಕಬದ್ಧವಲ್ಲದ ಬೌಂಡ್ ವೈಚಾರಿಕತೆ ಎನಿಸಿಕೊಳ್ಳುತ್ತದೆ. ಸೈಮನ್ ಪ್ರಕಾರ ಮಾನವ ತರ್ಕಬದ್ಧತೆಯು ಪರಿಭಾಷೆಯಲ್ಲಿ ಸೀಮಿತವಾಗಿದೆ. ಅವುಗಳೆಂದರೆ ಜ್ಞಾನದ ಅಪೂರ್ಣ ಮತ್ತು ವಿಘಟಿತ ಸ್ವಭಾವ. ಎರಡನೆಯದು ಭವಿಷ್ಯದ ಪರಿಣಾಮಗಳ ಅಪೂರ್ವ ಮೌಲ್ಯಮಾಪನ. ಮೂರನೆಯದು ಗಮನ. ನಿರ್ಣಯ ಮಾಡುವವರು ಒಂದೇ ಸಮಯದಲ್ಲಿ ಹಲವಾರು ಸಮಸ್ಯೆಗಳ ಬಗ್ಗೆ ಯೋಚಿಸಲು ಸಾಧ್ಯವಾಗಿರುವುದಿಲ್ಲ. ನಾಲ್ಕನೆಯದು ಬಹು ಮೌಲ್ಯಗಳ ಅಸ್ತಿತ್ವ ಮತ್ತು ಅನಿಶ್ಚಿತತೆಯ ದೊಡ್ಡ ಅಳತೆ. ಐದನೆಯದು ಮಾನವ ಮನಸ್ಸಿನ ಶೇಖರಣಾ ಸಾಮರ್ಥ್ಯ. ಆರನೆಯದು ಮಾನಸಿಕ ಪರಿಸರ. ಏಳನೆಯದು ಅಭ್ಯಾಸ ಮತ್ತು ದಿನಚರಿಯ ಜೀವಿಗಳು. ಮತ್ತು ಎಂಟನೆಯದು ಆಯ್ಕೆಯ ಪ್ರಕ್ರಿಯೆಯನ್ನು ರೂಪಿಸುವ ಸಾಂಸ್ಥಿಕ ಪರಿಸರ. ತನ್ನ ಕೃತಿಯಲ್ಲಿ ಮಾಡೆಲ್ಸ್ ಆಫ್ ಮ್ಯಾನ್ ಏನೆಂದು ವಾದಿಸಿದ್ದಾರೆ ಎಂದರೆ, ಸಂಕೀರ್ಣ ಸಮಸ್ಯೆಗಳನ್ನು ರೂಪಿಸುವ ಮತ್ತು ಪರಿಹರಿಸುವ ಮಾನವ ಮನಸ್ಸಿನ ಸಾಮರ್ಥ್ಯವು ಸಮಸ್ಯೆಗಳ ಗಾತ್ರಕ್ಕೆ ಹೋಲಿಸಿದರೆ ಬಹಳ ಚಿಕ್ಕದಾಗಿವೆ. ಅದರ ಪರಿಹಾರವು ನೈಜ ಜಗತ್ತಿನಲ್ಲಿ ವಸ್ತುನಿಷ್ಠ ತರ್ಕಬದ್ಧ ನಡವಳಿಕೆಗೆ ಅಥವಾ ವಸ್ತುನಿಷ್ಠ ತರ್ಕಬದ್ಧತೆಗೆ ಸಮಂಜಸವಾದ ಅಂದಾಜಿಗೂ ಸಹ ಅಗತ್ಯವಾಗಿರುತ್ತದೆ ಎಂದು ಹೇಳಿದ್ದಾರೆ. ಈ ಮಿತಿಗಳನ್ನು ಗಮನಿಸಿದರೆ ನಿರ್ಧಾರ ತೆಗೆದುಕೊಳ್ಳುವ ತರ್ಕಬದ್ಧವಾಗಿರುವುದು ಕಷ್ಟ. ಸೈಮನ್ಗೆ ನಿರ್ಧಾರ ತೆಗೆದುಕೊಳ್ಳುವಿಕೆಯು ಎರಡು ಕಾರ್ಯಗಳನ್ನು ಒಳಗೊಂಡಿರುತ್ತದೆ: ಸಿದ್ಧಾಂತ ಮತ್ತು ಅಭ್ಯಾಸ. ಸೈದ್ಧಾಂತಿಕ ಮಟ್ಟದಲ್ಲಿ ನಿರ್ಧಾರ ವಿಶ್ಲೇಷಣೆಯು ಸಾಂಸ್ಥಿಕ ಸಂದರ್ಭಗಳಲ್ಲಿ ಮಾನವ ವೈಚಾರಿಕತೆಯ ಮಿತಿಗಳ ಅಧ್ಯಯನ ಮತ್ತು ಗುರುತಿಸುವಿಕೆಯನ್ನು ಒಳಗೊಂಡಿರುತ್ತದೆ. ಪ್ರಾಯೋಗಿಕವಾಗಿ ಹೇಳುವುದಾದರೆ ಇದು ಸಾಂಸ್ಥಿಕ ಪರಿಸರವನ್ನು ವಿನ್ಯಾಸಗೊಳಿಸುತ್ತದೆ. ಇದರಿಂದ ವ್ಯಕ್ತಿಯು ತನ್ನ ನಿರ್ಧಾರಗಳಲ್ಲಿ
ವೈಚಾರಿಕತೆಗೆ ಪ್ರಾಯೋಗಿಕವಾಗಿ ಹತ್ತಿರವಾಗುತ್ತಾನೆ. ಎ ಕ್ರಿಟಿಕಲ್ ಅಪ್ರಿಸಿಯೇಷನ್ ಆಫ್ ಸೈಮನ್ಸ್ ಮಾಡೆಲ್. ಸೈಮನ್ಸ್ ಮಾದರಿಯ ವಿಮರ್ಶಾತ್ಮಕ ಮೆಚ್ಚುಗೆ. ನಿರ್ಧಾರ ತೆಗೆದುಕೊಳ್ಳುವ ಚಟುವಟಿಕೆಯ ವಿಷಯದಲ್ಲಿ ಆಡಳಿತಕ್ಕೆ ಸೈಮನ್ ಅವರ ವಿಧಾನವು ಆಡಳಿತಾತ್ಮಕ ಸಿದ್ಧಾಂತಕ್ಕೆ ಅಮೂಲ್ಯವಾದ ಕೊಡುಗೆಯಾಗಿದೆ. ಆದರೂ ಇದು ಕೇವಲ ಸಂಸ್ಥೆಯ ಸಂಪೂರ್ಣತೆಯನ್ನು ವಿವರಿಸಲು ಸಾಕಾಗುವುದಿಲ್ಲ. ನಿರ್ಧಾರ ತೆಗೆದುಕೊಳ್ಳುವುದು ನಿರ್ವಹಣಾ ಅಥವಾ ಆಡಳಿತಾತ್ಮಕ ಚಟುವಟಿಕೆಗಳಲ್ಲಿ ಒಂದಾಗಿದೆ ಮತ್ತು ಸಾಂಸ್ಥಿಕ ಪರಿಣಾಮಕಾರಿತ್ವಕ್ಕೆ ಪ್ರಮುಖ ವೇರಿಯೇಬಲ್ ಆಗಿದೆ. ಆದರೆ ಇದು ಸಾಂಸ್ಥಿಕ ವಿದ್ಯಮಾನವನ್ನು ವಿವರಿಸಲು ವಿಫಲವಾಗಿದೆ. ಎಲ್ಲ ಮಾನವ ನಡವಳಿಕೆಯು ತರ್ಕಬದ್ಧ ಘಟಕವನ್ನು ಹೊಂದಿದೆ ಎಂದು ಸೈಮನ್ ಪ್ರತಿಪಾದಿಸಿದ್ದಾರೆ. ಆದರೆ ಆ ವಿವಾದದ ತಾರ್ಕಿಕ ಸೂಚ್ಯವೆಂದರೆ ಮಾನವ ನಡವಳಿಕೆಯು ಅಭಾಗಲಬ್ಧ ಘಟಕವನ್ನು ಹೊಂದಿದೆ. ಈ ರೀತಿಯಾಗಿ ಸೈಮನ್ನ ವೈಚಾರಿಕತೆಯ ವ್ಯಾಖ್ಯಾನವು ಎರಡರ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಸ್ವಲ್ಪ ಆಧಾರವನ್ನು ಒದಗಿಸುತ್ತದೆ. ಇದರ ಜೊತೆಗೆ ತೃಪ್ತಿಪಡಿಸುವ ಮನುಷ್ಯನ ಮಾದರಿಯು ಸೀಮಿತ ಮುನ್ಸೂಚಕ ಮೌಲ್ಯವನ್ನು ಹೊಂದಿದೆ. ಸೈಮನ್ನಿಂದ ಮಾದರಿಯು ಅಂಗೀಕರಿಸಲ್ಪಟ್ಟಂತೆ ನಿಖರವಾದ ಮುನ್ನೋಟಗಳ ಮೇಲೆ ಅನನ್ಯ ಪರಿಹಾರಗಳನ್ನು ಒದಗಿಸುವುದಿಲ್ಲ. ಕ್ರಿಸ್ ಅರ್ಗೈರಿಸ್ ಅವರು ಸೈಮನ್ ವೈಚಾರಿಕತೆಯನ್ನು ಒತ್ತಾಯಿಸುವ ಮೂಲಕ ನಿರ್ಣಯ ಮಾಡುವಲ್ಲಿ ಅಂತಃಪ್ರಜ್ಞೆ, ಸಂಪ್ರದಾಯ ಮತ್ತು ನಂಬಿಕೆಯ ಪಾತ್ರವನ್ನು ಗುರುತಿಸಲಿಲ್ಲ ಎಂದು ಗಮನಿಸಿದ್ದಾರೆ. ಸೈಮನ್ ಸಿದ್ಧಾಂತವು ಅಸಮರ್ಥತೆಯನ್ನು ತರ್ಕಬದ್ಧಗೊಳಿಸಲು ತೃಪ್ತಿಯನ್ನು ಬಳಸುತ್ತದೆ. ಅಂತೆಯೇ ಮಾನವ ನಡವಳಿಕೆಯನ್ನು ಹೆಚ್ಚಾಗಿ ನಿಯಂತ್ರಿಸುವ ವಸ್ತು ಪರಿಸ್ಥಿತಿಗಳು ಮತ್ತು ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಅಂಶಗಳನ್ನು ಅವರು ಗಣನೆಗೆ ತೆಗೆದುಕೊಂಡಿಲ್ಲ. ಚಾರ್ಲ್ಸ್ ಲಿಂಡ್ಬ್ಲೋಮ್ ಅವರು ನಮ್ಮ ಮುಂದಿನ ವಿಭಾಗದಲ್ಲಿ ತರ್ಕಬದ್ಧ ಆಯ್ಕೆಯ ಮಾದರಿಯೊಂದಿಗೆ ತೃಪ್ತರಾಗಿರಲಿಲ್ಲ. ಈ ತರ್ಕಬದ್ಧ ಸಮಗ್ರ ಅಥವಾ ಸಿನೋಪ್ಟಿಕ್ ಮಾದರಿಯು ನಿರ್ಧಾರ ತೆಗೆದುಕೊಳ್ಳುವವರು ಸಂಪೂರ್ಣ ಮಾಹಿತಿಯನ್ನು ಹೊಂದಿದ್ದಾರೆ ಎಂದು ಹೇಳಲಾಗಿದೆ. ಮತ್ತು ತಿಳಿದಿರುವ ಉದ್ದೇಶಗಳನ್ನು ಸಾಧಿಸಲು ಉತ್ತಮ ಪರ್ಯಾಯವನ್ನು ಆಯ್ಕೆ ಮಾಡುವುದರಲ್ಲಿ ನಿರ್ಧಾರ ಪ್ರಕ್ರಿಯೆಯು ಪಕ್ಷಾತೀತ ಮತ್ತು ವೈಜ್ಞಾನಿಕ ವಿಶ್ಲೇಷಣೆಯನ್ನು ಆಧರಿಸಿದೆ. ಅದು ನೈತಿಕ ಸಮಸ್ಯೆಗಳಿಂದ ಕಲುಷಿತವಾಗಿಲ್ಲ. ನೀತಿ ಪ್ರಕ್ರಿಯೆಗೆ ಉನ್ನತೀಕರಿಸಲಾಗಿದೆ. ನಿರ್ಧಾರ ಪ್ರಕ್ರಿಯೆಯು ರೇಖಾತ್ಮಕವಾಗಿದೆ, ಅಂದರೆ ಸಮಸ್ಯೆಯ ವ್ಯಾಖ್ಯಾನದಿಂದ ಪರ್ಯಾಯಗಳ ಗುರುತಿಸುವಿಕೆಗೆ, ಪರ್ಯಾಯ ಆಯ್ಕೆಗೆ, ಅನುಷ್ಠಾನಕ್ಕೆ ಮತ್ತು ಅಂತಿಮವಾಗಿ ಮೌಲ್ಯಮಾಪನಕ್ಕೆ ಮುಂದುವರಿಯುತ್ತದೆ. ತರ್ಕಬದ್ಧ ನಿರ್ಧಾರ ಮಾಡುವಿಕೆಯು
ದೈನಂದಿನ ನಿರ್ಧಾರವನ್ನು ರೂಪಿಸುವ ಗೊಂದಲಮಯ ವ್ಯವಹಾರವನ್ನು ವಿವರಿಸಲು ವಿಫಲವಾಗಿದೆ ಮತ್ತು ನೈಜ ಜಗತ್ತಿನಲ್ಲಿ ನೀತಿ ನಿರೂಪಣೆ ನಿರ್ದಿಷ್ಟವಾಗಿ ಸಿನೋಪ್ಟಿಕ್ ಮಾದರಿಯು ಅದರ ಹೊಂದಾಣಿಕೆ ಕೊರತೆಯಿಂದ 7 ಸಮಸ್ಯೆಗಳಿಂದ ಬಳಲುತ್ತದೆ. ಅವುಗಳೆಂದರೆ ಸಾಮರ್ಥ್ಯ, ಎರಡನೆಯದು ಸಮಯ ಮತ್ತು ಬುದ್ಧಿವಂತಿಕೆಯ ನಿರ್ಬಂಧಗಳು, ಮೂರನೆಯದು ವಿಶ್ಲೇಷಣೆಯ ವೆಚ್ಚ, ನಾಲ್ಕನೆಯದು ಸೀಮಿತ ತೃಪ್ತಿಕರ ಮೌಲ್ಯಮಾಪನ ತಂತ್ರಗಳಿಗೆ ಅಸಮರ್ಥತೆ, ಬ್ರಿಡ್ಜಿಂಗ್ ಸತ್ಯ ಮತ್ತು ಮೌಲ್ಯ, ಕಾರ್ಯತಂತ್ರದ ಅನುಕ್ರಮಗಳಿಗಾಗಿ ವಿಶ್ಲೇಷಕರ ಅಗತ್ಯತೆ ಮತ್ತು ನೀತಿ ಸಮಸ್ಯೆಗಳು ನಿಜವಾಗಿ ಸಂಭವಿಸುವ ವಿವಿಧ ರೂಪಗಳು. ಸ್ಥೂಲವಾಗಿ ಸಿನೋಪ್ಟಿಕ್ ಮಾದರಿಯು 2 ಮೂಲಭೂತ ಸಮಸ್ಯೆಗಳನ್ನು ಎದುರಿಸುತ್ತದೆ. ಅವುಗಳೆಂದರೆ ಅನಿಶ್ಚಿತತೆಯ ನೀತಿ ರಚನೆಯ ಮಾದರಿಗಳು ಮತ್ತು ಬಹು ನಿರ್ಧಾರ ತೆಗೆದುಕೊಳ್ಳುವವರು. ಮೊದಲನೆಯದಾಗಿ ಅನಿಶ್ಚಿತತೆಯ ಸಂದರ್ಭದಲ್ಲಿ ನಿರ್ಧಾರ ತೆಗೆದುಕೊಳ್ಳುವವರು ಉದ್ದೇಶಗಳ ಬಗ್ಗೆ, ಗುರಿಗಳನ್ನು ಸಾಧಿಸುವ ಪರ್ಯಾಯ ವಿಧಾನಗಳ ಬಗ್ಗೆ, ಪರ್ಯಾಯಗಳ ನಡುವಿನ ಸಂಬಂಧಗಳು ಮತ್ತು ಅವುಗಳ ಪರಿಣಾಮಗಳ ಬಗ್ಗೆ ಮತ್ತು ಆ ಪರ್ಯಾಯಗಳ ಪರಿಣಾಮಗಳ ಬಗ್ಗೆ ಅನಿಶ್ಚಿತವಾಗಿರಬಹುದು ಎಂದು ಹೇಳಲಾಗಿದೆ. ಎರಡನೆಯದಾಗಿ ಬಹು ನಿರ್ಧಾರ ತೆಗೆದುಕೊಳ್ಳುವವರ ಒಳಗೊಳ್ಳುವಿಕೆ ಸಂಘರ್ಷದ ಆಸಕ್ತಿಗಳನ್ನು ಉಂಟು ಮಾಡುತ್ತದೆ. ಸಿನೋಪ್ಟಿಕ್ ಮಾದರಿಯು ಈ ರೀತಿಯ ಸಾಮೂಹಿಕ ನಿರ್ಧಾರದ ಪರಿಸರದೊಂದಿಗೆ ವ್ಯವಹರಿಸಲು ಕಡಿಮೆ ಪ್ರಾಯೋಗಿಕ ಮಾರ್ಗದರ್ಶನವನ್ನು ನೀಡುತ್ತದೆ. ಮಾದರಿಯು ಸಾರ್ವಜನಿಕ ಆದ್ಯತೆಯ ಕಾರ್ಯಗಳ ರಚನೆಯನ್ನು ಸೂಚಿಸುತ್ತದೆ, ಆದರೆ ಇದು ಆದ್ಯತೆಯ ಅಳತೆಯನ್ನು ಒದಗಿಸಲು ವಿಫಲಗೊಳ್ಳುತ್ತದೆ. ಇದು ಉಪಯುಕ್ತತೆಗಳ ಪರಸ್ಪರ ಹೋಲಿಕೆಗೆ ಸಹಾಯ ಮಾಡುತ್ತದೆ. ಲಿಂಡೋ ಬ್ಲೋಮ್ನ ವಿಶೇಷಣಾತ್ಮಕ ರೀತಿ ರಚನೆಯ ಮಾದರಿ. ಲಿಂಡೋ ಬ್ಲೋಮ್ ಸಿನೋಪ್ಟಿಕ್ ಮಾದರಿಯ ಸಮಸ್ಯೆಗಳನ್ನು ಹೆಚ್ಚಿಸುವ ಮತ್ತು ಚೌಕಾಸಿಯ ಪರಿಕಲ್ಪನೆಗಳು ನೀಡುವ ಮೂಲಕ ಎದುರಿಸಲು ಪ್ರಯತ್ನಿಸಿದೆ. ಅನಿಶ್ಚಿತತೆಯ ಸಮಸ್ಯೆಯನ್ನು ಲಿಂಡೋ ಬ್ಲೋಮ್ನ ವಿಧಾನದ ಚೌಕಾಶಿ ಮತ್ತು ಹೆಚ್ಚುತ್ತಿರುವ ಅಂಶಗಳೆರಡಲ್ಲೂ ಸರಣೀಕರಣಗಳನ್ನು ಪರಿಚಯಿಸುವ ಮೂಲಕ ಪರಿಹರಿಸಲಾಗುತ್ತದೆ. ಮತ್ತು ಸಾಮೂಹಿಕ ಸಮಸ್ಯೆಯ ನಿರ್ಧಾರ ಪರಿಸರ, ಇದರಲ್ಲಿ ವ್ಯಕ್ತಿಗಳು ಅಧಿಕಾರವನ್ನು ಹಂಚಿಕೊಳ್ಳುತ್ತಾರೆ ಮತ್ತು ಸಂಘರ್ಷದ ಹಿತಾಸಕ್ತಿಗಳನ್ನು ಹೊಂದಿದ್ದಾರೆ. ಅವರ ವಿಧಾನದ ಚೌಕಾಶಿ ಭಾಗದಲ್ಲಿ ವ್ಯವಹರಿಸಲಾಗುತ್ತದೆ. ಲಿಂಡೋಮ್ ಅವರ ಹೆಚ್ಚುತ್ತಿರುವ ಅನುಸಂಧಾನ ಸಾಂಪ್ರದಾಯಿಕ ಮಾದರಿ ನಿರ್ಧಾರಕ್ಕೆ ಪರ್ಯಾಯವಾಗಿ ಚಾರ್ಲ್ಸ್ ಲಿಂಡೋಮ್ ನೀತಿ ನಿರೂಪಣಾ ಪ್ರಕ್ರಿಯೆಯ ಇನ್ಕ್ರಿಮೆಂಟಲ್ ಮಾಡೆಲ್ ಅನ್ನು ಪ್ರಸ್ತುತಪಡಿಸಿದ್ದಾರೆ. 1959ರಲ್ಲಿ ಪ್ರಕಟವಾದ ಸೈನ್ಸ್ ಆಫ್ ಮಾಡೆಲಿಂಗ್ ಥ್ರೂ ತುರಿತ ಅವರ ಲೇಖನವು ನೀತಿಯನ್ನು ರೂಪಿಸುವ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ನೀತಿ ವಿಶ್ಲೇಷಣೆಯ ಅಭಿವೃದ್ಧಿಯಲ್ಲಿ ವ್ಯಾಪಕ ಮನ್ನಣೆಯನ್ನು ಗಳಿಸಿತು. ಲಿಂಡೋ ಬ್ಲೋಮ್ ಇನ್ಕ್ರಿಮೆಂಟಲಿಸಮ್ ಅನ್ನು ಸರಾಸರಿ ಸೀಮಿತ ಹೋಲಿಕೆ ವಿಧಾನವೆಂದು ವಿವರಿಸಿದ್ದಾರೆ. ಇದು ನಿರ್ಧಾರ ತೆಗೆದುಕೊಳ್ಳುವವರಿಗೆ
ಇಂದಿನ ನಿರ್ಧಾರಗಳನ್ನು ಸುಲಭವಾಗಿ ಪರಿಶೀಲಿಸಲು ಮತ್ತು ಅಗತ್ಯವಿದ್ದರೆ ಅವುಗಳನ್ನು ಸರಿಪಡಿಸಲು ಅನುವು ಮಾಡಿಕೊಡುತ್ತದೆ. 1958ರಲ್ಲಿ ಮೊದಲ ಬಾರಿಗೆ ಮಡ್ಲಿಂಗ್ ಥ್ರೂ ಕುರಿತು ಮಾತನಾಡಿದರು. 1900 ಸೈಮನ್ ಮತ್ತು ಇತರರ ಪ್ರತಿಪಾದಿಸಿದಂತೆ ತರ್ಕಬದ್ಧ ಮಾದರಿಯನ್ನು ಟೀಕಿಸುವಲ್ಲಿ ಲಿಂಡೋ ಬ್ಲೋಮ್ ನಿರ್ಧಾರವನ್ನು ಮಾಡುವುದು ಮೂಲಭೂತವಾಗಿ ಗುರುಗಳನ್ನು ವ್ಯಾಖ್ಯಾನಿಸುವುದು, ಪರ್ಯಾಯಗಳ ಆಯ್ಕೆ ಮಾಡುವುದು ಮತ್ತು ಹೋಲಿಸುವುದು ಎಂಬ ಕಲ್ಪನೆಯನ್ನು ತಿರಸ್ಕರಿಸಿದರು. ಇಲ್ಲಿಗೆ ಇಂದಿನ ಪಾಠ ಮುಗಿದಿದೆ. ಮುಂದಿನ ತರಗತಿಯಲ್ಲಿ ಇದನ್ನು ಕಂಟಿನ್ಯೂ ಮಾಡಲಿದ್ದೇವೆ. ಎಲ್ಲರಿಗೂ ನಮಸ್ತೆ.